ಮನೆಗೆ ಕರೆಸಿದ್ರು ಟೈಗರ್ ಪ್ರಭಾಕರ್ ಅವರೇ ನೀವು ಬಂದು ಆಣೆ ಎಬ್ಬಿಸ್ಬೇಕು ಅಂದಾಗ ಬಂದ್ರು ಟೈಗರ್ ಪ್ರಭಾಕರ್. ಮಿಸ್ಟರ್ ಗಜರಾಜ, ರಸ್ತೆಗಳ ಮನೆಗೆ ಹೋಗೋರು ಬರ್ ತೊಂದರೆ ಕೊಡ್ತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನಗೆ ಮುಟ್ಟಾಳ. ಒಂದು ವೇಳೆ ನೀನೇನಾದ್ರೂ ಆಚೆ ಹೋಗ್ಲಿಲ್ಲ ಅಂದ್ರೆ ನಾನೇ ಹೊರಟು ಹೋಗ್ತೇನೆ. ದಿಟ್ ಈಸ್ ಟೈಗರ್. ಎಲ್ಲ ಈ ಪಡೆ ಜನತೆಗೂ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೋರಾದ ಚಪ್ಪಳೆ ತಗೊಂಡ ನೀವು. ಅವ್ರಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು ಖಳನಾಯಕ ಸುಧೀರ್ ಅವರು. ಸುಧೀರ್ ಅವರೇ ನೀವು ಬರಬೇಕು. ಸುಧೀರ್ ಬಂದ್ರು. ಅವರ ಬಾಯಿ, ನಾನು ಈ ಊರ ಮಾಲೆ ಗೌಡ, ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆಗಳ ಮನೆಗೆ ಹೋಗರ ಬರೋ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟೇ ಧೈರ್ಯ ನನಗೆ? ಬಚ್ಚ ಹಳೆ ಬಚ್ಚ. ನಾನು ಯಾರು? ಈ ಇಪ್ಪಾಡಿ ಜನ ನನಗೆ ಏನ್ ಬಿಡಿದುಕೊಂಡಾರ ಗೊತ್ತೇನ್ಲೇ? ನೀನ್ ಆಪಣ ಚಾಕ್ಲೇಟ್ ಚಂದ್ರು ಬುಲ್ಲೋಟ್ ಬಸ್ಸ ಮಚ್ಚೇಶ್ವರ. ಹೊಡ್ರಿ ಬೇವ ಚಪ್ಪಳನ. ಕೈ ಇದ್ದವ್ರು ಮಾತ್ರ ಚಪ್ಪಾಳೆ ತಟ್ರಿ. ಇನ್ನೇನ್ ಮಾಡ್ಬೇಕು ಸರ್? ಸರ್ ಎನ್ ಎಸ್ ರಾವ್ ಅವ್ರನ್ನ ಕರೀರಿ. ಸರ್ ಎನ್ ಎಸ್ ರಾವ್ ಅವ್ರೆ ನೀವು ಬರ್ಬೇಕು. ಅಯ್ಯಪ್ಪ ಏನಪ್ಪ ಗುರುವೇ, ರಸ್ತೆದಲ್ಲಿ ಮಲ್ಲಿ ಬಿಡುದಿಲ್ಲ ಕಣಯ್ಯ, ದಯವಿಟ್ಟು ಆಚೆ ಹೋಗಪ್ಪ. ಉಮಾಶ್ರೀ ಬಣ್ಣದಿದ್ದಲ್ಲ ಕಣಯ್ಯ. ಅಯ್ಯಪ್ಪ ಸತ್ಯ ಕಣಯ್ಯ, ಹೊಡ್ರಪ್ಪ ಚಪ್ಪಾಳೆ. ಅಯ್ಯಪ್ಪ ಕಿಲ ಅವ್ರಿಗೂ ಹೋಗ್ಲಿಲ್ಲ. ನೆಕ್ಸ್ಟ್ ಬಂದ್ರು, ಅಲ್ಲಿ ಬಂದ್ರು ಕರಾಟೆ ಕಿಂಗ್ ದಿವಂಗತ ಶಂಕರ್ ನಾಗ್. ಸರ್ ನೀವು ಬರಬೇಕು. ಅಭಿಮಾನಿಗಳೇ, ನಿಮ್ ಜೊತೆ ಇರಬೇಕು, ಚಿತ್ರ ಮಾಡಬೇಕು ಅಂತ ಮಾಡುತ್ತೆ. ಆದ್ರೆ ಭಗವಂತ ಮೇಲೆ ಕರ್ಕೊಂಡಿದ್ದ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ರೆ ಮತ್ತಿದೆ ಕನ್ನಡ ನಾಡಿಗೆ ಹುಟ್ಟಿ ಬಂದೇ ಬರ್ತೀರಿ ಸರ್. ಇಡೀ ಸಾಂಗ್ಲಿಯಾನ್ ಅಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನ್ ಮಾಡ್ಬೇಕು ಸರ್? ನವರಸ ನಾಯಕ ಜಗ್ಗೇಶ್ ಅವರೇ ನೀವು ಬರಬೇಕು. ಜಗ್ಗೇಶ್ ಅವರು ಬಂದ್ರು. ಐ ಲಕಡಿ ಪಕಡಿ ಜಿಂಬಾಡ ಜಿಮ್ ಮಾವ ನಿನ್ಗಳು ಡೌ ಮಾಡಿದ್ರೆ ನೀವು ಹೋಗೋದು ಇಡ್ಲಿ ಹಿಂದ್ ಹೋಗೋದ ಸಾಂಬಾರು ಚಂದ್ರ ಹೋಗೋದ ಚಟ್ನಿ ತಂದು ನಿನ್ಗಳು ಡೌ ಮಾಡಿದ್ರೆ ಯಾಕೆ ಕಚ್ಚುಟ್ಲಲ್ಲ ಗುರುವೆ. ಏನ ಯಾರ ರಸ್ತೆದಲ್ಲಿ ಬಂದು ಬಿಡಿದ್ರೆ ಶಿವ ಸೊಂಡ್ರಿ ಇತ್ತು ಬಾಳ ಇತ್ತು ಬಿಡಿಕಿದ ಬಲ್ಟೋ ಬಿಡ್ತೀವಿ ಬರ್ಲಾ. ಥ್ಯಾಂಕ್ ಯು. ಯಾಕೋ ಒಳ್ಳೆ ಯಾಕ ಚಾಪಾಳ. ಅವ್ರಿಗೂ ಹೋಗ್ಲಿಲ್ಲ. ಸರ್ ಒಬ್ರು ಯಾರನ್ನಾರು ಉತ್ತರ ಕರ್ನಾಟಕದಲ್ಲಿ ಕರ್ರಿ ಅಂತ ಹೇಳಿದ್ರು. ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಧ್ವನಿ ಮಾತಾಡ್ತೀನಿ, ಹೆಸರು ಹೇಳ್ತೀರಿ? ಯಾಕ ಬಾ ಗಜರಾಜ, ರಸ್ತೆದ ಮೇಲೆ ಹೋಗೋರ್ಬಾರ್ದು, ತೊಂದರೆ ಕೊಡೋದಿಲ್ಲ. ಎಷ್ಟರ ಧೈರ್ಯ ಪಾಮಕರ ಒಂದ ಕುತ್ತ ಚಾ ಹೊಡೆದ್ರೆ ಕತ್ತಲೆ ಬೇರೆ ಆಗಿರ್ಬೇಕು. ದೇವಿ ಅಂತ ಡ್ಯಾನ್ಸ್ ಮಾಡ್ಬೇಕು, ಪ್ರೀತಿ ಜೋರಾಗಿದ್ದಂತ ಬಂತಲೆ ಛೀ. ಇವ್ರು ಬಾಗಲಕೋಟೆ ಏನಾಗತ್ತೆ, ರಾಜು ತಾಳೆಕೋಟೆ. ನೆಕ್ಸ್ಟ್ ಬರ್ತಾರೆ ಮುಖ್ಯಮಂತ್ರಿ ಚಂದ್ರು. ಮುಟ್ಟಾಡ ನಮಗೆ ರಸ್ತೆದಲ್ಲಿ ಮನೆಗೆ ಹೋಗೋರು ತೊಂದರೆ ಕೊಡ್ತಾ ಇದ್ರೆ ಎಷ್ಟು ದಿನ ಮುಟ್ಟಾಡ. ದಯವಿಟ್ಟು ಒಂದು ಬೆಳೆ ನೀನೇನಾದ್ರೂ ಆಚೆ ಹೋಗಿಲ್ಲ ಅಂದ್ರೆ ಅವ್ರಿಗೂ ಹೋಗ್ಲಿಲ್ಲ. ಏನ್ ಮಾಡ್ಬೇಕು ಸರ್? ವಜ್ರಮಣಿ ಕರೆಸಿದ್ರು. ಸರ್ ವಜ್ರಮಣಿ ಅವರನ್ನು ಕರೆಸಿದ್ರು. ಸರ್ ನೀವು ಬರಬೇಕು. ವಜ್ರಮಣಿ ಅವರು ಬಂದರು. ಮಹಾಜನಗಳೇ, ದೈವ ಭಕ್ತರ ಆಸಕ್ತಿಯನ್ನು ಕಂಡು ಭಗವಂತ ನಾವನ ಶ್ರೀಮಂತನಾಗಿ ಮಾಡಿದ್ದಾರೆ. ನಮ್ಮೂರಿಗೆ ಬಂದು ನಮ್ಮ ರಸ್ತೆದಲ್ಲಿ ಮಲಗಿ ಹೋಗಿ ಬರೋ ತ್ರಾಸ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರಬೇಕು. ಎಲ್ಲ ಕುನ್ನಿ ಅವ್ರಿಗೂ ಹೋಗ್ಲಿಲ್ಲ. ಇನ್ನೇನ್ ಮಾಡ್ಬೇಕು ಸರ್? ಸಾಯಿ ಕುಮಾರ್ ಅವರೇ ನೀವು ಬರಬೇಕು. ಯಾಕಪ್ಪ ಗಜರಾಜ, ರಸ್ತೆಗಳ ಮನೆಗೆ ಹೋಗೋರು ಬರೆದ್ರು ತೊಂದರೆ ಕೊಡ್ತಾ ಇದ್ದೀರಾ? ಎಷ್ಟೋ ಧೈರ್ಯ ನಿನಗೆ. ಈ ಪವಿತ್ರವಾದ ಭಾರತ ದೇಶದಲ್ಲಿ ಅಭಿಮಾನಿ ದೇವರುಗಳೇ ನನ್ನ ಉಸಿರು ಅಂತ ನಂಬಿ ಈ ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಬಯಸುವ ಈ ಜನ, ನೀನು ರಸ್ತೆಗಳ ಮನೆಗಿದ್ದಲ್ಲ ಯಾಕೆ? ಜೋರಾದ ಚಪ್ಪಾಳೆ ತಟ್ಟಲ್ವಾ? ಸಿನಿಮಾ ನಟರಿಗೆ ಆನೆ ಅಂತ ಹೋಗ್ಲಿ,
ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ರು. ಎಲ್ಲರೂ ಸ್ಟ್ರೈಕ್ ಮಾಡಿದ್ರು 20 ಜನ. ಯಾಕೆ ಸರ್? ರಾಜಕಾರಣಿ ಕರೆಸ್ಬೇಕು ಸರ್. ರಾಜಕಾರಣಿ ಕರೆಸ್ಬೇಕು ಅಂದಾಗ ಯಾರಿಗೆ ಹೇಳ್ಬೇಕು ನಾವು? ಚೀಟಿ ಹಾಕಿದ್ರು. ಮೊದಲನೇ ಚೀಟಿ ಯಾರಿಗೆ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬಂತು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಇಪ್ಪಾಡಿಗೆ ಬರ್ಬೇಕು ಸರ್, ದಯವಿಟ್ಟು ಆನೆ ಮಲಗಿದೆ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರು. ಸರ್, ಆನೆ ಮಲಗಿದೆ ಎಬ್ಬಿಸ್ಬೇಕು. ಯಾವ ಈ ಸಂದರ್ಭದೊಳಗ ಹನಿಗೆ ನೀವು ಓಡಿಸೋ ಕೆಲಸ ನಮ್ಮದಲ್ಲ. ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ. ಇವತ್ತು ಹನಿ ಎಬ್ಸಂತೀರಿ, ನಾಳೆ ಬಂದು ಮಂಗ್ಯನ ಆಡ್ಸಂತೀರಿ. ಇದು ನಮ್ಮ ಕೆಲಸ ಅಲ್ಲ. ಯಡಿಯೂರಪ್ಪ ಬರ್ತಾರ, ಕೇಳಿ ನೋಡ್ರಿ. ನಮಸ್ಕಾರ ಸರ್. ಯಡಿಯೂರಪ್ಪ ಸಾಹೇಬ್ರೆ, ನೀವು ಬರ್ಬೇಕು ಸರ್. ಇಪ್ಪಾಡಿಗೆ ಬಂದ್ರು ಯಡಿಯೂರಪ್ಪನವರು. ಯಾವುದೋ ಒಂದು ಸಂದರ್ಭದಲ್ಲಿ ಯಾವ ಭಾರತೀಯ ಜನತಾ ಪಕ್ಷವನ್ನು ಸುಭದ್ರವಾದ ಸರ್ಕಾರ ಮನಸ್ಸುಗಾಲ ಕಾಲ ಕಟ್ಟಿ ಬೆಳೆಸಿದ್ದೇನೆ ಬಂಧುಗಳೇ. ನಿಮ್ಗೆ ಯಾರು ಕಟ್ಟಂದ್ರೆ? ಈ ಒಂದು ಸಂದರ್ಭದಲ್ಲಿ ಯಾರು ಬಂದು ಮಲಗಿದ ಬಂಧುಗಳೇ, ಯಾರೇನು ಯಾರ ಕಡೆ ಬಸ್ಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾನೊಂದು ಹೇಳಿಕೆ ಪ್ರಯಾಣಗೊಳಿಸ್ತೇನೆ. ನರೇಂದ್ರ ಮೋದಿ ಮಾತನಾಡ್ತೇನೆ, ಅಮಿತ್ ಶಾ ಮಾತನಾಡ್ತೇನೆ. ಎಲ್ಲ ವಿಷಯವನ್ನು ನಾನು ಶೋಭಾಕರಣ ತಿಳಿಸ್ತೇನೆ. ಈಗ ಬ್ಯಾಡ ಬಿಡ್ರಿ ಅಂದ್ರು. ಇನ್ನೇನ್ ಮಾಡ್ಬೇಕು ಸರ್? ಸರ್, ಸನ್ಮಾನ್ಯ ದೇವೇಗೌಡರು ಬಂದ್ರು ಸರ್. ಮಣ್ಣಿನ ಮಗ ಅವ್ರನ್ನ ಕರೆಸ್ಬೇಕು. ಮಣ್ಣಿನ ಮಗ ದೇವೇಗೌಡರು. 50 ವರ್ಷ ರಾಜಕಾರಣದಲ್ಲಿ ದೇವೇಗೌಡ ಯಾರದೇ ಸಂಬಂಧ ಇಲ್ಲ. ಅಯ್ಯೋ ರಾಮ, ಸಿದ್ದರಾಮ ಹೇಳಿದರೆ ಅಣ್ಣ ಭಾಗ್ಯ ಕೊಟ್ಟೆ, ಅಣ್ಣ ಸಾಂಬಾರ್ ಭಾಗ್ಯ ಯಾರು ಕೊಡಿದ್ರು ಸ್ವಾಮಿ? ಸರ್, ಇಪ್ಪಡಿಗೆ ಬನ್ನಿ, ಸಾಂಬಾರ್ ಜಾಗ್ ಮಾಡಿದ್ರೆ. ಈ ಒಂದು ಸಂದರ್ಭದಲ್ಲಿ ಇಪ್ಪಾಣಿ ಅಂದ್ರೆ ನನ್ನ ತವರು ಊರಿದ್ದಾಗೆ. ಈ ಆನೆಯನ್ನ ಯಾರುಗಳ ಎಬ್ಬಿಸ್ಬೇಕು? ಈ ಆನೆಯನ್ನು ಯಾರುಗಳ ಎಬ್ಬಿಸ್ಬೇಕು ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾದ್ರು ಅವ್ರು ಕೇಳೋ. ನಮಸ್ಕಾರ. ಸಿದ್ದರಾಮಯ್ಯ ಸಾಹೇಬರು ಬಂದರು. ಸಿದ್ದರಾಮಯ್ಯ ಸಾಹೇಬ್ರೆ, ಇಪ್ಪಾಡಿಗೆ ಬರಬೇಕು, ಆನೆ ಮಲಗಿದೆ. ಹಾ, ಹೆಲಿಕಾಪ್ಟರ್ ನಿನ್ನೊಬ್ಬ 20 ಕಿಲೋಮೀಟರ್ ಬೆನ್ನತ್ತೇನ್ರಿ ಇದು ಕೇಳಕ್ ಬಂದ್ರು. ಒಮ್ಮಕ್ಳೆ ಮಾತಾಡಲ್ಲ ಅವ್ರು ಸಿದ್ದರಾಮಯ್ಯನವರು. ಕೂತ್ಗಳಪ್ಪ. ಇವತ್ತು ಕುಣಿಗಲ್ಲಲ್ಲಿ ಇಪ್ಪಾಡಿ, ಇದು ಇಪ್ಪಾಡಿನ ನಾನು ಕುಣಿಗಲ್ಲನ್ನ ಅಲ್ಲ ಇಪ್ಪಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಹೌದು ಹುಲಿಯಾ? ಚಪ್ಪಾಳೆ ತಟ್ಟಲ್ವಾ? ಯಾನೇ ಇಲ್ಲ ಮಲಗಿತು, ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಮಲಗಿದೆ ಸರ್? ಇದು ವಿರೋಧ ಪಕ್ಷದ ಕೈವಾಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ನಿಮ್ಗೇನಾಗಿದೆ ಅಮ್ಮ? 2,000 ರೂಪಾಯಿ ದುಡ್ಡು ಬಂದಿಲ್ವಾ? ನೀವು ಹೊಡೆಯಲ್ಲ ಚಪ್ಪಾಳೆಲ್ಲ? ಬಂದ್ಬಿಟ್ಟಿಗೆ ಹೋಗ್ಬಿಟ್ಟಿದೆ. ನಾಳೆ ಆಧಾರ್ ಕಾರ್ಡ್ ಬಂದ್. ಇನ್ನೇನ್ ಮಾಡ್ಬೇಕು ಸರ್? ಅಲ್ಲಿ ವಾಟಾಳ್ ನಾಗರಾಜ್ ಅವ್ರು ಬಂದ್ರು. ಸರ್, ನೀವು ಬರ್ಬೇಕು ಸರ್, ಆನೆ ಮಲಗಿದೆ ಸರ್. ಇವತ್ತು ನಾವು ಇಪ್ಪಾಡಿಗೆ ಬಂದಿದ್ದೇವೆ. ಇಲ್ಲಿ ಆನೆ ಮಲಗಿದೆ. ಈ ಆನೆ ಎತ್ತೊಳಗಡೆ ಹೋದ್ರೆ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೇವೆ ಮತ್ತು ಭಾರತ ಬಂದ್ ಮಾಡ್ತೇವೆ, ಕರ್ನಾಟಕ ಬಂದ್ ಮಾಡ್ತೇವೆ ಮತ್ತು ತರಕಾರಿ ರೇಷನ್ ಬಂದ್, ಹಾಲ್ ಬಂದ್, ತರಕಾರಿ ಬಂದ್, ಹಿಂದ್ ಬಂದ್, ಮುಂದ್ ಬಂದ್, ಒಟ್ಟಾರೆ ಎಲ್ಲ. ಇನ್ನೇನ್ ಮಾಡ್ಬೇಕು ಸರ್? ನರೇಂದ್ರ ಮೋದಿ ಅವ್ರನ್ನ ಕರೆಸ್ಬೇಕು ಸರ್. ನರೇಂದ್ರ ಮೋದಿ ಅವರೇ, ನೀವು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸರ್, ಹಿಂದಿನ ಈ ಕನ್ನಡ ಬೋಲಿ. ಗಂಡು ಮೆಟ್ಟಿದ ನಾಡು ಇಪ್ಪಾಡಿಯ ಎಲ್ಲ ನನ್ನ ಜನತೆಗೆ ನಮಸ್ಕಾರಗಳು. और भारतीय देशवासियों और भाई बहनों, मेरा स्वच्छ भारत अभियान में ಬೈಬೇಡ್ರಿ, ಮುಂದೆ ಹಿಂದಿ ಬರಲ್ಲ ನಮಗೆ. ಕೊನೆಯದಾಗಿ ಧೀರೇಂದ್ರ ಗೋಪಾಲ್ ಅವರು ಬಂದ್ರು. ಆನೆ ಕಿವಿಯಾಗ ಒಂದು ಸುದ್ದಿ ಹೇಳಿದ್ರು. ಆನೆ ನಿಂದಿರ್ಲಿಲ್ಲ, ಅದು PT ಉಷಾ ಓಡ್ದಂಗೆ ಓಡೋಗ್ಬಿಡ್ತು.
ಹೆಂಗ ತಿರ್ಬೋಗಿ ನನ್ನ ಮಗನಿ ಟೆನ್ನಿಸು ಸಿಂಪಲ್ ಗಾಣಿಗೆ ಪರಿಚಯ ಮಾಡಿಕೊಟ್ಟಿ ಜೀವ ಹಿಂದ್ಗಡೆ ಬಂದವ್ರು ಎಲ್ಲ ಸಿನಿಮಾ ನಟರು ಗಂಡ ಕೊನೆಗೆ ಬಂದವನು ನಾನು ಧೀರೇಂದ್ರ ಗೋಪಾಲು ನನ್ನ ಮಾದಿ ಒಂದ್ ವೇಳೆ ಎದ್ದು ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬರಗುಣೇ ಕಾಡಗಳ ವೀರಪ್ಪಣ್ಣ ಅಂದು ಪುಟ್ಟಿ ಶಿವ ಆನೆ ನಿಂದ್ರದಂಗ ಹೊರಟೋಗ್ಬಿಡುತ್ತ ಶಿವನೇ ಶ್ಯಾಮುಲಿಂಗ ಸಾಹೇಬ್ರೆ. ವಾಡ್ರಮ್ಮ ಚಾಪಾಳೆನ ಸಾಹೇಬ್ರೆ ಡೈನಾಮಿಕ್ ಹೀರೋ